ಈಗಿನ ಕಾಲದ ಮಕ್ಕಳಿಗೆ ಇವು ಏನಂತನ ಗೊತ್ತಿರಂಗಿಲ್ಲ. ಇವಕ್ಕೆ ಅಳ್ಳುಂಡಿ ಅಂತಾರೆ. ಇವನ್ನ ಗುಳ್ಳವನ ಹಬ್ಬದಾಗ ಅಂದ್ರೆ ಗುಳ್ಳವನ್ನ ಇಡ್ತಾ ಇದ್ರು ಅವಾಗೆಲ್ಲ. ಉತ್ತರ ಕರ್ನಾಟಕದ ಮಂದಿ ಗುಳ್ಳವನ್ನ ಇಡ್ತಿದ್ರು. ಭಾಳ ಮಂದಿಗೆ ಗೊತ್ತಿರ್ತೈತಿ ಅನ್ನಿಸ್ತೈತಿ. ಬಟ್ ಈಗಿನ ಕಾಲದ ಮಕ್ಕಳಿಗೆ ಗುಳ್ಳವ ಅಂದ್ರೆ ಏನು ಗೊತ್ತಿಲ್ಲ. ಮೊಬೈಲ್ ಬಿಟ್ಟರೆ ಏನು ಗೊತ್ತಿಲ್ಲ, ಗೇಮ್ ಬಿಟ್ಟರೆ ಏನು ಗೊತ್ತಿಲ್ಲ. ಈ ಗುಳ್ಳವನ್ನ ಹೆಂಗೆ ಮಾಡೋದು ಅಂದ್ರೆ ಜೋಳದ ಅಂದರೆ ಅಳ್ಳಿನ ಜೋಳನ ಅಂತ ಬೇರೆ ಸಿಗ್ತಾವೆ. ಅವನ್ನ ಒಂದು ಸ್ವಲ್ಪ ನೀರು ಕುದಿಸಿ ಅದರೊಳಗೆ ಹಾಕಿ ಮತ್ತು ಅದನ್ನ ಒಣಗಿಸ್ಬಿಡ್ಬೇಕು ಆಗಿಂದಾಗೆ ತೆಗೆದು. ಆಮೇಲೆ ಅವನ್ನ ಮಾಡಬೇಕು. ನಾವು ಹೆಂಗೆ ಪಾಪ್ಕಾರ್ನ್ ಮಾಡ್ತೇವಲ್ಲ ಮೆಕ್ಕೆಜೋಳದಾಗ, ಹಂಗನ ಇದನ್ನು ಕೂಡ ನಾವು ಪಾಪ್ಕಾರ್ನ್ ಮಾಡ್ಕೋಬೇಕು. ಅಂದ್ರೆ ಮಾಡ್ಕೋಬೇಕು. ಭಾಳ ಸುಲಭ ಐತಿ ಇದನ್ನು ಮಾಡೋದು. ಇಷ್ಟು ಮಾಡಿ ಆಮೇಲೆ ಬೆಲ್ಲನ ಕರಗಿಸ್ಕೋಬೇಕು. ಅದಕ್ಕೆ ನೀರು ಹಾಕಬಾರ್ದು, ಸ್ವಲ್ಪ ತುಪ್ಪ ಹಾಕಬೇಕು. 1 ಸ್ಪೂನಷ್ಟು ತುಪ್ಪ ಹಾಕಿ ಇದನ್ನು ಚೆಂದಾಗಿ ಆಣ ತೊಗೋಬೇಕು. ಇದ್ರೊಳಗೆ ಆಣ ತೊಗೊಳ್ಳೋದ ಮೇನ್. ಇದು ಪೂರ್ತಿಯಾಗಿ ಆಣ ನೀರಿಗೆ ಹಾಕಿದ ತಕ್ಷಣ ಗಟ್ಟಿಯಾಗಿ ಹಿಂಗೆ ಸೌಂಡ್ ಬರಬೇಕು. ಇಲ್ಲಿ ಸೌಂಡ್ ನಾನು ಕೊಟ್ಟಿಲ್ಲ, ಬಟ್ ಸೌಂಡ್ ಬರಬೇಕದು. ಕಲ್ಲು ಥರ ಆಗಿ ಚಾಕ್ಲೇಟ್ ಕ್ಯಾಂಡಿ ಥರ ಆಗಬೇಕದು. ಆಮೇಲೆ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಆಗಿಂದಾಗ ಕಟ್ಟಬೇಕು, ಇಲ್ಲಾಂದ್ರೆ ಡ್ರೈ ಆಗಿಬಿಡ್ತೈತಿ ಅದು ಫುಲ್. ಅದಕ್ಕೆ ಆಗಿಂದಾಗ ಬಿಸಿ ಇದ್ದಾಗನ ಉಂಡೆ ಕಟ್ಟಬೇಕು. ಇದನ್ನು ನಮ್ಮ ಮಮ್ಮಿ ಭಾಳ ಚಂದ ಮಾಡ್ತಾರೆ. ಹಂಗೆ ಚುರ್ಮರಿ ಉಂಡೆನೂ ನೆಕ್ಸ್ಟ್ ವಿಡಿಯೋದಾಗ ನೋಡೋಣಂತ. ಬಟ್ ಇದನ್ನ ಮಾಡಿ ನೋಡ್ರಿ, ಮಜಾ ಮಾಡಿರಿ.